ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 3ನೇ ತರಗತಿಯ ಥರ್ಡ್ ಸ್ಟ್ಯಾಂಡರ್ಡ್ ಎನ್ವೈರ್ನಮೆಂಟಲ್ ಸ್ಟಡೀಸ್ ಟೆಕ್ಸ್ಟ್ ಕಮ್ ವಾಕ್ ಬುಕ್, ಇಟ್ಸ್ ಅ ರಿವೈಸ್ ಸಿಲೆಬಸ್, ಇಂಗ್ಲಿಷ್ ಮೀಡಿಯಂ ಬೈಲಿಂಗ್ವಲ್ ಇಂಗ್ಲಿಷ್ ಆ್ಯಂಡ್ ಕನ್ನಡದಲ್ಲಿರುವಂಥ ಟೆಕ್ಸ್ಟ್ ಬುಕ್ಕಲ್ಲಿ ಲೆಸನ್ ನಂಬರ್ 4 ದ ಸ್ಟೋರಿ ಆಫ್ ಅ ಡ್ರಾಪ್ ಆಫ್ ವಾಟರ್. ಹಿಂದಿನ ಒಂದು ವೀಡಿಯೋಸ್ಗಳಲ್ಲಿ ನಾನು ಲೆಸನ್ ನಂಬರ್ 3 ವರೆಗೆ ಕಂಪ್ಲೀಟ್ ಮಾಡಿದ್ದೀನಿ. 1 2 3 ವರೆಗೆ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ನೀವು ಈ ವಿಡಿಯೋಸ್ಗಳನ್ನು ಪಡೆಯಬಹುದು. ಫ್ರೆಂಡ್ಸ್, ಇಲ್ಲಿಯವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದ ಸ್ಟೋರಿ ಆಫ್ ಅ ಡ್ರಾಪ್ ಆಫ್ ವಾಟರ್, ಒಂದು ನೀರಿನ ಹನಿಯ ಕತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಲ್ಲೇನೋ ಇಂಗ್ಲೀಷಲ್ಲಿದೆ ಅಲ್ವಾ, ಅದನ್ನು ನಾವು ಇಲ್ಲಿ ಕನ್ನಡದಲ್ಲಿ ನೋಡ್ಬೋದು. ಡಿಯರ್ ಚೈಲ್ಡ್, ಐ ಆಮ್ ಎ ಡ್ರಾಪ್ ಆಫ್ ವಾಟರ್, ಐ ಆಮ್ ಕಮಿಂಗ್ ಟು ದ ಅರ್ತ್ ಫ್ರಮ್ ದ ಕ್ಲೌಡ್ಸ್. ಅಂದರೆ, ಓ ಪುಟಾಣಿ ಮಗುವೆ, ನಾನು ಒಂದು ನೀರಿನ ಹನಿ, ನಾನು ಮೋಡದಿಂದ ಹನಿ ಹನಿಯಾಗಿ ಮಳೆಯಾಗಿ ಭೂಮಿಗೆ ಬರುತ್ತೇನೆ. ಡ್ರಾಪ್ ಬೈ ಡ್ರಾಪ್ ಆ್ಯಸ್ ರೈನ್, ಮಳೆಯಾಗಿ ಭೂಮಿಗೆ ಬರ್ತೇನೆ. ಐ ಫಾಲ್ ಆನ್ ಯು ನಾವ್ ಯು ಗೆಟ್ ವೆಟ್, ಗೋ ಇನ್ಸೈಡ್ ವಿತ್ ಯುವರ್ ಫ್ರೆಂಡ್ಸ್. ನಿನ್ನ ಮೇಲೆ ಬೀಳುತ್ತೇನೀಗ, ನೆನೆದು ಬಿಡ್ತೀಯಾ, ಗೆಳೆಯರೊಡನೆ ಒಳಗೆ ಹೋಗು ಅಂತ ಈ ಡ್ರಾಪ್ ಹೇಳ್ತಾ ಇದೆ. ಓ ಡಿಯರ್ ಡ್ರಾಪ್ ಆಫ್ ವಾಟರ್, ಐ ಲೈವ್ ಟು ಗೆಟ್ ವೆಟ್. ಓ ಹನಿಯಣ್ಣ, ನೆನೆಯುವುದು ಅಂತಾದರೆ ನನಗೆ ಭಾಳ ಇಷ್ಟ. ವೆರ್ ಆರ್ ಯು ಗೋಯಿಂಗ್, ಎಲ್ಲಿಗೆ ಹೊರಟೆ, ಎಲ್ಲಿಗೆ ಹೋಗ್ತಾ ಇದೆಯಾ? ಮೈ ಫ್ರೆಂಡ್ಸ್ ಆ್ಯಂಡ್ ಐ ವಿಲ್ ಕಮ್ ವಿತ್ ಯು, ನಾನು ಮತ್ತು ನನ್ನ ಫ್ರೆಂಡ್ಸು ನಿನ್ನ ಜೊತೆಗೆ ಬರ್ತೇವೆ. ಡಿಯರ್ ಡ್ರಾಪ್, ವಿಲ್ ಯು ಟೇಕ್ ಅಸ್, ನೀನು ನಮ್ಮನ್ನು ಕರೆದೊಯ್ತೀಯಾ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಮಕ್ಕಳು. ಇಲ್ಲಿ ಮತ್ತೆ ಹನಿ ಹೇಳ್ತಾ ಇದೆ, ಐ ಫ್ಲೋ ಟು ಡಿಫ್ರೆಂಟ್ ಪ್ಲೇಸಸ್, ನಾನು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಹರಿತೇನೆ. ಇಟ್ ಮೇ ಬಿ ಡಿಫಿಕಲ್ಟ್ ಫಾರ್ ಯು ಟು ಕಮ್ ವಿತ್ ಮೀ, ನನ್ನ ಜೊತೆಗೆ ನಿಮಗೆ ಬರೋಕ್ಕೆ ಕಷ್ಟ ಆಗತ್ತೆ. ನೋ ವಿ ಆಲ್ಸೋ ಕಮ್ ವಿತ್ ಯು, ಇಲ್ಲ ನಾವು ಬರ್ತೇವೆ ಅಂತ ಹೇಳ್ತಿದ್ದೀನಿ. ಮತ್ತೆ ಡ್ರಾಪ್ ಹೇಳುತ್ತೆ, ಆಲ್ ರೈಟ್, ಹಾಗಾದರೆ ಸರಿ. ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ನೋ ದ ಪ್ಲೇಸಸ್ ದಟ್ ಐ ಫ್ಲೋ ಥ್ರೋ. ಹಾಗಾದರೆ ಪಿಕ್ಚರ್ಸ್ಗಳನ್ನು ನೋಡಿ ನಾನು ಎಲ್ಲೆಲ್ಲಿಗೆ ಹೋಗ್ತೇನೆ, ನಾನು ಎಲ್ಲೆಲ್ಲಿಗೆ ಹೋಗಿ ಸೇರ್ತೇನೆ. ಆಫ್ಟರ್ ಐ ಫಾಲ್ ಆನ್ ದ ಅರ್ತ್, ನಾನು ಭೂಮಿ ಮೇಲೆ ಬಿದ್ದಾಗ ನಾನು ಎಲ್ಲಿ ಹೋಗ್ತೇನೆ ಅನ್ನೋದನ್ನು ನೋಡಿ. ಓ ವಿ ಆರ್ ರೆಡಿ, ಆಯಿತು ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಚಿಲ್ಡ್ರನ್, ಲುಕ್ ಅಟ್ ದ ಪಿಕ್ಚರ್ ಆ್ಯಂಡ್ ರೈಟ್ ಇಟ್ಸ್ ನೇಮ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಮಕ್ಕಳೇ, ಈ ಚಿತ್ರವನ್ನು ನೋಡಿ ನೀವು ಹೆಸರನ್ನು ಬರೀರಿ. ಬಾವಿ, ವೆಲ್, ಪಾಂಡ್, ಕೆರೆ, ರಿವರ್, ನದಿ, ಸಿ, ಸಮುದ್ರ. ಓಕೆ, ಆಲ್ ರೈಟ್ ಚಿಲ್ಡ್ರನ್, ಯು ಆಲ್ರೆಡಿ ನೋ ದ್ಯಾಟ್ ದ ಪ್ಲೇಸಸ್ ವೇರ್ ಐ ಗೆಟ್ ಸ್ಟೋರ್ಡ್ ಆರ್ ದ ಸೋರ್ಸಸ್ ಆಫ್ ವಾಟರ್. ಸರಿ ಮಕ್ಕಳೇ, ನಾನೀಗ ಸೇರಿದ ಜಾಗಗಳನ್ನು ನೋಡಿ, ಇವುಗಳನ್ನು ನಾವು ನೀರಿನ ಆಕಾರಗಳು ಅಂತ ಹೇಳಿಬಿಟ್ಟು ಕರಿತೇವೆ. ಡಿಯರ್ ಡ್ರಾಪ್ ಆಫ್ ವಾಟರ್, ಡು ಯು ನೋ ದ್ಯಾಟ್ ದೇರ್ ಆರ್ ಮೆನಿ ಸೋರ್ಸಸ್ ಆಫ್ ವಾಟರ್ ಇನ್ ಅವರ್ ಪ್ಲೇಸ್ ಆಲ್ಸೋ. ಹನಿಯಣ್ಣ, ನಮ್ಮೂರಲ್ಲೂ ನೀರಿನ ಹಲವು ಆಕಾರಗಳಿದೆ, ನಿನಗೆ ಗೊತ್ತಾ? ಇಸ್ ಇಟ್ ಸೋ, ಹೌದೇ ಅಂತ ಅವನು ಕೇಳ್ತಾನೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದು ಆಕ್ಟಿವಿಟಿಯನ್ನು ಕೊಡ್ತಾರೆ. ಚಿಲ್ಡ್ರನ್ಸ್, ದ ನೇಮ್ ಆಫ್ ದ ಸೋರ್ಸಸ್ ಆಫ್ ದ ವಾಟರ್ ಆರ್ ಹಿಡನ್ ಇನ್ ದ ವರ್ಡ್ ಗ್ರಿಡ್. ಇಲ್ಲಿ ಒಂದು ಪದಬಂಧ ಇದೆ, ಇದರೊಳಗಡೆ ನೇಮ್ ಆಫ್ ದ ಸೋರ್ಸಸ್ ಇದೆಯಂತೆ. ಹೆಸರುಗಳನ್ನು ದೇ ಹ್ಯಾವ್ ಆಲ್ರೆಡಿ ಗಿವನ್, ಇಲ್ಲಿ ಕೊಟ್ಟಿದ್ದಾರೆ. ರಿವರ್, ನದಿ, ಪಾಂಡ್, ಕೆರೆ, ಸ್ಟ್ರೀಮ್, ಹೊಳೆ, ವೆಲ್, ಬಾವಿ, ಹ್ಯಾಂಡ್ ಪಂಪ್, ಕೈ ಪಂಪು, ಸಿ, ಸಮುದ್ರ, ರಿವಲೆಟ್, ಝರಿ, ರೇನ್, ಮಳೆ. ಇಲ್ಲಿ ನೋಡಬಹುದು ರೇನ್ ಇದೆ. ಓಕೆ, ದೆನ್ ಸ್ಟ್ರೀಮ್ ಇದೆ, ರಿವಲೆಟ್, ರಿವರ್, ಹ್ಯಾಂಡ್ ಪಂಪ್, ಲೇಕ್, ವೆಲ್, ಸಿ, ಪಾಂಡ್, ಇಷ್ಟಿದೆ. ಓಕೆ ಫೈನ್. ನೆಕ್ಸ್ಟ್, ಚಿಲ್ಡ್ರನ್, ರೈಟ್ ದ ನೇಮ್ಸ್ ಆಫ್ ಮೈ ಸೋರ್ಸಸ್ ಫೌಂಡ್ ಇನ್ ಯುವರ್ ಪ್ಲೇಸಸ್ ಇನ್ ದ ಸ್ಪೇಸ್ ಪ್ರೊವೈಡ್. ಪುಟಾಣಿಗಳೇ, ನಿಮ್ಮ ಊರಿನಲ್ಲಿರುವ ನನ್ನ ಈ ಆಕಾರಗಳು, ನಿಮ್ಮ ಊರಲ್ಲಿ ಈ ಆಕಾರಗಳಲ್ಲಿ ಯಾವುದ್ಯಾವುದಿದೆಯೋ, ಇದಿಷ್ಟು ಸಹ ನೀರಿನ ಆಕಾರಗಳು, ಯಾವುದ್ಯಾವ್ದು ಇದೆ ಅನ್ನೋದನ್ನು ನೀವಿಲ್ಲಿ ಬರಿಬೋದು. ವೆಲ್ ಇದ್ದರೆ ವೆಲ್ ಬರೀರಿ, ಹೊಳೆ ಇದ್ದರೆ ಸ್ಟ್ರೀಮ್ ಬರೀರಿ, ಬಾವಿಗಳಿದ್ದರೆ ವೆಲ್ ಬರೀರಿ. ಓಕೆ, ನೆಕ್ಸ್ಟು ರಿವರ್ ಇದ್ದರೆ, ಒಂದು ನದಿ ಇದ್ದರೆ, ಪಾಂಡ್, ಕೆರೆ ಇದ್ದರೆ ಪಾಂಡ್ ಬರೀರಿ. ಓಕೆ, ಡಿಡ್ ಯು ರೈಟ್ ಟ್ಯಾಪ್ ಆಲ್ಸೋ? ಇಟ್ ಈಸ್ ಆಲ್ಸೋ ಕರೆಕ್ಟ್. ನಲ್ಲಿಯನ್ನು ಬರೆದಿರಾ, ಅದು ಸರಿಯೇ? ಹಾಗಾದರೆ ಇಲ್ಲಿ ನೀವು ನಲ್ಲಿ ಅಂತ ಬರೆದಿದ್ದೀರಾ, ಅದು ಸರಿನಾ? ಡ್ರಾಪ್ ಆಫ್ ವಾಟರ್, ಈಸ್ ಟ್ಯಾಪ್ ನಾಟ್ ಎ ಸೋರ್ಸ್ ಆಫ್ ವಾಟರ್. ಟ್ಯಾಪ್ ಅನ್ನೋದು, ನಲ್ಲಿ ಅನ್ನೋದು ಇದು ಸೋರ್ಸ್ ಆಫ್ ನೀರಿನ ಆಕಾರ ಅಲ್ಲ. ವಿ ಸ್ಟೋರ್ ವಾಟರ್ ಫ್ರಮ್ ದ ಟ್ಯಾಪ್ ಇಟ್ ಸೆಲ್ಫ್. ನಾವು ಆ ಒಂದು ನಲ್ಲಿಯ ಈ ಒಂದು ಸೋರ್ಸಸ್ ಆಫ್ ವಾಟರಿಂದ, ನೀರಿನ ಆಕಾರಗಳಿಂದ ಆ ನೀರನ್ನು ಆ ಒಂದು ಟ್ಯಾಪಲ್ಲಿ ನಾವು ಸಂಗ್ರಹಿಸ್ತೇವೆ. ಡೋಂಟ್ ಯು ನೋ, ನಿನಗೆ ಗೊತ್ತಿಲ್ವಾ, ನಲ್ಲಿಯು ನೀರಿನ ಆಕಾರ ಅಲ್ವೇ ಅಂತ ಕೇಳಿದ್ದಕ್ಕೆ ನಾವು ಅದರಿಂದಲೇ ನೀರನ್ನು ಸಂಗ್ರಹಿಸ್ತೇವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ದ ಟ್ಯಾಪ್ ಈಸ್ ನಾಟ್ ಮೈ ಸೋರ್ಸ್. ನನ್ನ ಒಂದು ನೀರಿನ ಆಕಾರ ನಲ್ಲಿ ಅಲ್ಲ. ಐ ಕೇಮ್ ಇನ್ ದ ಟಾಪ್ ಫ್ರಮ್ ಅದರ್ ಸೋರ್ಸಸ್. ನಾನು ನಲ್ಲಿಯಿಂದ ನೀರು ಯಾವ ರೀತಿಯಾಗಿ ಬರ್ತಿದ್ದೀನಿ, ಬೇರೆ ಸೋರ್ಸಿಂದ ಬರ್ತಿದ್ದೀನಿ. ಕೆರೆಯಿಂದ ಬರ್ಬೋದು ಅಥವಾ ನದಿಯಿಂದ ಬರ್ಬೋದು. ಅಂಡರ್ಸ್ಟ್ಯಾಂಡ್?
ಫಾರ್ ಎಕ್ಸಾಂಪಲ್, ಐ ಮೇ ಕಮ್ ಫ್ರಮ್ ಎ ಪಾಂಡ್ ಆರ್ ಎ ರಿವರ್. ಅದನ್ನೇ ಹೇಳ್ತಾ ಇದ್ದಾರೆ, ಕೆರೆಯಿಂದ ಬರ್ಬೋದು ಅಥವಾ ನದಿಯಿಂದ ಬರ್ಬೋದು. ಚಿಲ್ಡ್ರನ್, ಫಾರ್ ವಾಟ್ ಪರ್ಪಸ್ ಡೂ ಯು ಯೂಸ್ ಮೀ? ಹಾಗಾದರೆ ನನ್ನನ್ನು ಯಾವ್ಯಾವ ಕೆಲಸಕ್ಕೆ ಬಳಸ್ತೀರಾ? ರೈಟ್ ಇನ್ ದ ಪಿಕ್ಚರ್ಸ್ ಆಫ್ ದ ಡ್ರಾಪ್ಸ್ ಗಿವನ್ ಹಿಯರ್. ಇಲ್ಲಿ ಹನಿ ಶೇಪಿನ ಒಂದು ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಏನಕ್ಕೆ ಯೂಸ್ ಮಾಡ್ತೇವೆ ಅನ್ನೋದನ್ನು ಬರೀರಿ. ಡ್ರಿಂಕಿಂಗ್, ಕುಡಿಯೋಕ್ಕೆ. ಕುಕಿಂಗ್, ಆಹಾರ ತಯಾರಿಕೆಗೆ. ಬಾದಿಂಗ್, ಸ್ನಾನಕ್ಕೆ. ವಾಷಿಂಗ್ ವೆಹಿಕಲ್ಸ್, ವಾಹನಗಳು. ವಾಷಿಂಗ್ ವೆಹಿಕಲ್ಸ್, ವಾಹನಗಳನ್ನು ತೊಳೆಯೋದಕ್ಕೆ. ವಾಷಿಂಗ್ ಕ್ಲೋತ್ಸ್, ಬಟ್ಟೆಯನ್ನು ತೊಳೆಯೋಕ್ಕೆ. ವಾಷಿಂಗ್ ಯುಟೆನ್ಸಿಲ್ಸ್, ಪಾತ್ರೆಯನ್ನು ತೊಳೆಯೋಕ್ಕೆ. ವಾಟರಿಂಗ್ ಪ್ಲಾಂಟ್ಸ್, ಗಿಡ ಮರಗಳಿಗೆ ನೀರನ್ನು ಹಾಕೋಕ್ಕೆ. ಕ್ಲೀನಿಂಗ್ ದ ಹೌಸ್, ಮನೆಯನ್ನು ಸ್ವಚ್ಛ ಮಾಡೋಕ್ಕೆ ಅಂತ. ಇನ್ನು ನೀವು ಬೇರೆ ಬೇರೆ ಒಂದು ಯೂಸಸನ್ನು ಬರೀಬಹುದು. ನೆಕ್ಸ್ಟ್, ಆಲ್ ರೈಟ್, ವೇರ್ ಡು ಯು ಬ್ರಿಂಗ್ ಮೀ ಫ್ರಮ್ ಟು ಯುವರ್ ಹೌಸ್? ಹಾಗಾದರೆ ನೀವು ನಿಮ್ಮ ಮನೆಯಲ್ಲಿ ನನ್ನನ್ನು ಎಲ್ಲಿಂದ ತರ್ತೀರಾ? ರೈಟ್ ಹಿಯರ್. ಎಲ್ಲಿಂದ ತರ್ತೀರಾ? ನಮ್ಮ ಮನೆಯಲ್ಲಿ ಟ್ಯಾಪ್ನಲ್ಲಿಂದ ತರ್ತೇವೆ, ಬೋರ್ವೆಲ್ಲಿಂದ ತರ್ತೇವೆ, ಅಂದರೆ ಹ್ಯಾಂಡ್ ಪಂಪಿಂದ, ವೆಲ್ಲಿಂದ ತರ್ತೇವೆ, ಬಾವಿಯಿಂದ, ರಿವರಿಂದ ತರ್ತೇವೆ. ಇದರೊಳಗಡೆ ಎಲ್ಲೆಲ್ಲಿಂದ ತರ್ತಿರೋ ಅಷ್ಟನ್ನು ಬರೀರಿ ಅಷ್ಟೇ. ಓಕೆ. ನೆಕ್ಸ್ಟ್, ಹೌ ಫಾರ್ ಆರ್ ದೇ ಲೊಕೇಟೆಡ್ ಫ್ರಮ್ ಯುವರ್ ಹೌಸ್? ಇಲ್ಲಿ ಕೆರೆ ಇದೆ, ಇಲ್ಲಿ ಬಾವಿ ಇದೆ, ಇಲ್ಲಿ ಹ್ಯಾಂಡ್ ಪಂಪ್ ಇದೆ, ಇಲ್ಲಿ ಚಿಕ್ಕದಾಗಿ ಝರಿ ಇದೆ. ಸೊ ಇಲ್ಲಿ ಮನೆಯ ಒಂದು ನಲ್ಲಿ ಇದೆ ಅಲ್ವಾ, ಟ್ಯಾಪ್ ಇದೆ. ಸೊ ಇವೆಲ್ಲ ನಿಮ್ಮ ಮನೆಯಿಂದ ಎಷ್ಟು ದೂರ ಇದೆ ಅಂದಾಗ, ನಿಯರ್ ಮೈ ಹೌಸ್ ಟ್ಯಾಪ್. ವೆಲ್, ಟ್ಯಾಪ್ ಇದೆಯಲ್ಲ ಅದು ನನ್ನ ಮನೆಯ ಪಕ್ಕ ಇದೆ. ವೆಲ್ 500 ಮೀಟರ್ಸ್ ಫ್ರಮ್ ಮೈ ಹೌಸ್. ಬಾವಿ ನನ್ನ ಮನೆಯಿಂದ 500 ಮೀಟರ್ ದೂರದಲ್ಲಿದೆ. ರಿವರ್ 2 ಕಿಲೋಮೀಟರ್ ಫ್ರಮ್ ಮೈ ಹೌಸ್. 2 ಕಿಲೋಮೀಟರ್ ದೂರದಲ್ಲಿ ಒಂದು ನದಿ ಇದೆ ಅಂತ ಹೇಳಿ ಬರಿಬೋದು. ಇದು ನಿಮ್ಮ ರಿಲೇಟೆಡ್ ಆಗಿ ಅಂತ ಬರಿಬೇಕು. ಓಕೆ. ಚಿಲ್ಡ್ರನ್, ಹೂ ಬ್ರಿಂಗ್ಸ್ ಮೀ ಟು ಯುವರ್ ಹೌಸ್? ಹಾಗಾದರೆ ಯಾರು ತೊಗೊಂಬರ್ತಾರೆ ನೀರು? ರೈಟ್ ದ ಆನ್ಸರ್ ಇನ್ಸೈಡ್ ದ ಡ್ರಾಪ್ಸ್. ನಿಮ್ಮ ಮನೆಗೆ ನನ್ನನ್ನು ಯಾರು ತರ್ತಾರೆ? ಮದರ್ ತರ್ತಾರೆ, ಸಿಸ್ಟರ್ ತರ್ತಾರೆ, ಬ್ರದರ್ ತರ್ತಾರೆ ಅಥವಾ ಫಾದರ್ ತರ್ತಾರೆ. ಓಕೆ. ನೆಕ್ಸ್ಟ್, ಡಿಯರ್ ಚಿಲ್ಡ್ರನ್, ವಾಟ್ ಆರ್ ದ ಸೋರ್ಸಸ್ ಆಫ್ ದ ಡ್ರಿಂಕಿಂಗ್ ವಾಟರ್ ಇನ್ ಯುವರ್ ಸ್ಕೂಲ್? ಹಾಗಾದರೆ ನಿಮ್ಮ ಸ್ಕೂಲಲ್ಲಿ ಯಾವ ಒಂದು ಸೋರ್ಸಸ್ಸಿಂದ ನಿಮಗೆ ನೀರು ಸಿಗ್ತಾ ಇದೆ? ವೆಲ್, ಬಾವಿಯಿಂದ. ರಿವರ್, ನದಿಯಿಂದ. ಹ್ಯಾಂಡ್ ಪಂಪಿಂದ. ಸ್ಟ್ರೀಮ್, ಕೆರೆಯಿಂದ. ಓಕೆ. ನೆಕ್ಸ್ಟ್, ನಾವು ಆಲ್ ಆಫ್ ಯು ರೀಡ್ ದ ಟೇಬಲ್. ಇಲ್ಲಿ ಟೇಬಲನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಆಯಾ ಕೆಲಸಕ್ಕೆ ಬಳಸುವ ನೀರಿನ ಮೂಲದ ಒಂದು ಚೌಕದಲ್ಲಿ. ಇದು ಆ್ಯಕ್ಚುಲಿ ನೀವು ಪರ್ಸನಲ್ ಆಗಿ ಮಾಡಬೇಕಾಗಿರುವಂಥದ್ದು. ಸದ್ಯಕ್ಕೆ ಕುಡಿಯಲು ಬಾವಿಯಿಂದ ಮತ್ತು ಝರಿಯಿಂದ ಅಂತ ಕೊಟ್ಟಿದ್ದಾರೆ ಅವರು. ಓಕೆ. ನೆಕ್ಸ್ಟ್, ವಾಷಿಂಗ್ ಕ್ಲಾತ್ಸಿಗೆ ಹೊಳೆಗೆ ಹೋಗ್ತೀವಿ, ಪಾತ್ರೆ ತೊಳೆಯೋಕ್ಕೆ. ವಾಷಿಂಗ್ ಡಿಶಸ್ಸಿಗೆ, ವಾಷಿಂಗ್ ಕ್ಲಾತ್ಸಿಗೆ ಹೊಳೆಗೆ ಹೋಗ್ತೀವಿ, ಹೊಳೆಯ ನೀರನ್ನು ಬಳಸ್ತೇವೆ. ಬಾತಿಂಗಿಗೆ, ಸ್ನಾನ ಮಾಡೋಕ್ಕೆ. ವಾಷಿಂಗ್, ಪಾತ್ರೆ ತೊಳೆಯೋಕ್ಕೆ ಹೊಳೆಗೆ ಹೋಗ್ತೀವ ಅಂತ ಹೇಳ್ಬೋದು. ಸೊ ಹೊಳೆಯ ನೀರು ಬರುತ್ತೆ, ಅದನ್ನು ಟ್ಯಾಪಲ್ಲಿ ಸಂಗ್ರಹ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲ ಕೈ ಪಂಪಿಂದ ಯೂಸ್ ಮಾಡ್ತೇವೆ ಅನ್ಬೋದು. ನೆಕ್ಸ್ಟ್, ಸ್ನಾನ ಮಾಡೋಕ್ಕೆ ಬಾವಿಯಿಂದ ತರ್ತೇವೆ. ಕುಕ್ಕಿಂಗ್, ಅಡುಗೆಗೆ ನೆಕ್ಸ್ಟು ಕೈ ಪಂಪಿಂದ ತರ್ತೇವೆ. ಮರಗಿಡಗಳಿಗೆ ಕೆರೆಯಿಂದ ತೊಗೊಂಬರ್ತಾರೆ. ವಾಷಿಂಗ್ ಡೊಮೆಸ್ಟಿಕ್ ಎನಿಮಲ್ಸ್, ಕೆರೆಗೆ ಹೋಗಿ ಅಲ್ಲೇ ತೊಳ್ಕೊಂಬರ್ತೀವಿ, ಪ್ರಾಣಿಗಳನ್ನು ಸ್ವಚ್ಛ ಮಾಡ್ಕೊಂಬರ್ತೀವಿ. ವಾಷಿಂಗ್ ವೆಹಿಕಲ್ಸ್, ವಾಹನ ತೊಳೆಯೋಕ್ಕೆ ಕೈ ಪಂಪಿನ ನೀರನ್ನು ತರ್ತೇವೆ. ಸೊ ನೀವು ಯಾವ ರೀತಿಯಾಗಿ ಇದನ್ನು ಬಳಸ್ತೀರಾ, ಯಾವ್ಯಾವ ಒಂದು ಮೂಲಗಳಿಂದ ಬಳಸ್ತೀರಾ ಅದನ್ನು ನೀವು ಹಾಕಬೇಕಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಅಷ್ಟೇ. ನೆಕ್ಸ್ಟ್, ಇಲ್ಲಿ ಈ ಎಲ್ಲ ವಸ್ತುಗಳಲ್ಲಿ ನಮ್ಮ ಮನೆಗಳಲ್ಲಿ ನಾವು ನೀರನ್ನು ಸಂಗ್ರಹಿಸ್ತೇವೆ. ಹಾಗಾದರೆ ಈ ವಸ್ತುಗಳು ಯಾವ ಒಂದು ವಸ್ತುಗಳಿಂದ ಆಗಿದೆ ಅಂತ ಹೇಳಿ. ಇದು ಮಡಿಕೆ ಅಲ್ವಾ, ಮಣ್ಣಿಂದ ಆಗಿದೆ, ಮಡ್. ಇದು ಕೊಡ, ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ಕಿಂದ. ಈ ಒಂದು ಬಕೆಟ್ ನೀವು ನೋಡ್ಬೋದು, ಇದು ಬಕೆಟ್ ಇದೆ, ಇದು ಅಲ್ಯೂಮಿನಿಯಮಿಂದ ಆಗಿದೆ. ಸೊ ಪ್ಲಾಸ್ಟಿಕ್ ಬಕೆಟು ಸಹ ಇದೆ. ಇದು ಸಹ ಡ್ರಮ್ ಪ್ಲಾಸ್ಟಿಕ್ಕಿಂದ ಆಗಿದೆ. ಇದು ಸ್ಟೀಲಿಂದ ಆಗಿದೆ, ನೀರಿನ ಟ್ಯಾಪು ಇರುವಂಥದ್ದು. ಇದು ಸಿಮೆಂಟಿನ ತೊಟ್ಟಿ ಅಂತಾರಲ್ಲ, ಅದು ಸಿಮೆಂಟಿಂದ ಆಗಿದೆ. ಓಕೆ. ನೆಕ್ಸ್ಟ್, ಇಷ್ಟೇ ಅಲ್ಲದೆ ಅಪಾರ್ಟ್ ಫ್ರಮ್ ದೀಸ್, ಇಫ್ ದೆರ್ ಆರ್ ಅದರ್ ವಾಟರ್ ಸ್ಟೋರೇಜ್ ಕಂಟೈನರ್ಸ್ ಇನ್ ಯುವರ್ ಹೋಮ್. ಫಿಲ್ಟರ್ ಅಂತ ಬರ್ತಾ ಇದೆ ಅಲ್ವಾ, ಈಗ ವಾಟರ್ ಫಿಲ್ಟರ್ ಅಂತ ಬರ್ತಾ ಇದೆ. ಅದ್ರ ಚಿತ್ರ ಚೆನ್ನಾಗಿ ಬಿಡಿಸಿಲ್ಲ ಗೊತ್ತು, ಆದರೆ ನೀವು ಚೆನ್ನಾಗಿ ಬಿಡಿಸಿ ಇದನ್ನು ಫಿಲ್ಟರ್ ಅಂತ ಬರೀರಿ. ಸ್ಟೀಲ್ ಕಂಟೈನರ್ ಅಂತಲೂ ಹೇಳ್ಬೋದು. ದೊಡ್ಡ ದೊಡ್ಡ ಪಾತ್ರೆಗಳು ಬರುತ್ತೆ, ಅದನ್ನು ಅದ್ರ ಮೇಲೆ ಮುಚ್ಚುತ್ತಾರೆ, ಅದನ್ನು ಸಹ ಬಳಸ್ತಾರೆ ನೀರನ್ನು ಸ್ಟೋರ್ ಮಾಡೋಕ್ಕೆ, ಸಂಗ್ರಹ ಮಾಡೋಕ್ಕೆ. ನೆಕ್ಸ್ಟ್, ಚಿಲ್ಡ್ರನ್, ಫ್ರಮ್ ವಿಚ್ ಮೆಟೀರಿಯಲ್ ಆರ್ ದೀಸ್ ಕಂಟೈನರ್ಸ್ ಮೇಡ್ ಆಫ್? ಯಾವ್ಯಾವ ಒಂದು ಮಟೀರಿಯಲ್ಸಿಂದ ಆಗಿದೆ ಅಂದರೆ ಪ್ಲಾಸ್ಟಿಕ್, ಮಡ್, ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್, ತಾಮ್ರ, ಸಿಮೆಂಟ್, ಬ್ರಾಸ್, ಹಿತ್ತಾಳೆ. ಬಹಳಷ್ಟು ಈಗ ಹಳೆಯ ಕಾಲದ ಒಂದು ಕಾಪರ್ ಮತ್ತು ಬ್ರಾಸ್ನ ಒಂದು ಪಾತ್ರೆಗಳಿದೆ, ಅದನ್ನು ಸಹ ನೀರಿನ ಸಂಗ್ರಹಣೆಗೆ ಬಳಸ್ತಾ ಇದೆ. ಓಕೆ. ಹೌ ಮೆನಿ ಕಂಟೈನರ್ಸ್ ಆರ್ ದೇರ್ ಇನ್ ಯುವರ್ ಹೌಸ್? ಕೌಂಟ್ ದೆಮ್ ಆ್ಯಂಡ್ ರೈಟ್. ಸ್ಟೀಲಿನ ನಿಮ್ಮ ಮನೆಯಲ್ಲಿ ಎಷ್ಟು ಸಂಗ್ರಹ ಪಾತ್ರೆಗಳು, ನೀರನ್ನು ಸಂಗ್ರಹ ಮಾಡೋಕ್ಕೆ ಎಷ್ಟು ಪಾತ್ರೆ? ಸ್ಟೀಲಿನ 4, ಬಕೆಟ್ 2 ಇದೆಯಂತೆ. ಸೊ ಫಿಲ್ಟ್ರ್ ಇಲ್ಲ ಅಂತೆ, ನಿಮ್ಮ ಮನೆಗಿದ್ರೆ ಹಾಕಿ. ವಾಟರ್ ಟ್ಯಾಂಕ್ ಇದ್ದರೆ 1 ಅಂತ ಹಾಕಿ. ಪ್ಲಾಸ್ಟಿಕ್ ಬಕೆಟ್ಗಳು 3 ಇದೆಯಂತೆ. ವಾಟರ್ ಟ್ಯಾಂಕ್ 1 ಇದೆಯಂತೆ, ಪ್ಲಾಸ್ಟಿಕ್ಕಿಂದಲ್ವಾ. ಸ್ಟೀಲಿಂದಂತೂ ವಾಟರ್ ಟ್ಯಾಂಕ್ ಇದಿಲ್ಲ, ಟ್ಯಾಂಕ್ ಇರಲ್ಲ. ಸೊ ಪ್ಲಾಸ್ಟಿಕ್ಕಿಂದು ಫಿಲ್ಟ್ರ್ ಇದೆಯಂತೆ. ಸೊ ಮಡ್ಡಿಂದು ಒಂದೇ ಒಂದು ಮಡಿಕೆ ಇದೆಯಂತೆ, ಬಟ್ ಯಾವುದು ಮಡ್ಡೆಲ್ಲಿಲ್ಲ.
ಬ್ರಾಸ್ ಹಿತ್ತಾಳೆದು ಒಂದು ಬಕೆಟ್ ಇದೆಯಂತೆ, ತಾಮ್ರದ ಒಂದು ಬಕೆಟ್ ಇದೆ, ಅದರ್ಸ್ ಸಿಮೆಂಟ್ ಇದೆ. ಸೊ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ವಸ್ತುಗಳಿದೆ, ಬೇರೆ ಬೇರೆ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ಅದಾದಮೇಲೆ ನಿಮ್ಮ ಮನೆಯಲ್ಲಿ ನೀರನ್ನು ಸಂಗ್ರಹಿಸ್ತೇವಲ್ಲ, ಅದರೊಳಗಡೆ ಚಿಕ್ಕದಾದ ಕಂಟೈನರ್ ಯಾವುದು ಅಂತ ಅಂದರೆ ವಾಟರ್ ಬಾಟಲ್. ದೊಡ್ಡದಾಗಿರೋದು ಅಂತಂದರೆ ವಾಟರ್ ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳ್ತಾರಲ್ಲ, ಅದು ವಾಟರ್ ಟ್ಯಾಂಕ್ ದೊಡ್ಡದು ಮನೆ ಮೇಲೆ ಇಟ್ಟಿರ್ತಾರಲ್ವ ಅದು. ಯೆಲ್ಲೋ ಕಲರ್, ಬ್ಲ್ಯಾಕ್ ಕಲರ್, ವೈಟ್ ಕಲರಲ್ಲಿ ಬರುತ್ತಲ್ಲ ಅದು. ಓಕೆ, ನೆಕ್ಸ್ಟ್. ಓಹ್, ದಿಸ್ ಈಸ್ ಹೌ ಯು ಸ್ಟೋರ್ ಮೀ. ಹಾಗಾದರೆ ನೀವು ಈ ರೀತಿಯಾಗಿ ಸಂಗ್ರಹಿಸ್ತೀರಾ ಅಂತೇಳಿ ಗೊತ್ತಾಯಿತು. ಹೌ ಡು ಯು ಸ್ಟೋರ್ ಡ್ರಿಂಕಿಂಗ್ ವಾಟರ್? ಕುಡಿಯೋಕ್ಕೆ ನೀರನ್ನು ಹೇಗೆ ಸ್ಟೋರ್ ಮಾಡ್ತೀರಾ? ವಿ ಸ್ಟೋರ್ ಡ್ರಿಂಕಿಂಗ್ ವಾಟರ್ ಇನ್ ಎ ಕ್ಲೀನ್ ಕವರ್ಡ್ ಸ್ಟೀಲ್ ವೆಸಲ್ ಆರ್ ವಾಟರ್ ಫಿಲ್ಟರ್ ವಿತ್ ಎ ಲಿಡ್. ನಾವು ಕುಡಿಯುವಂತಹ ನೀರನ್ನು ಕ್ಲೀನಾಗಿರುವ ಸ್ವಚ್ಛವಾಗಿರುವಂತಹ, ಆಮೇಲೆ ನೆಕ್ಸ್ಟು ಮುಚ್ಚಳ ಇರುವಂತಹ ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ವಾಟರ್ ಫಿಲ್ಟರಲ್ಲಿ ಅದಕ್ಕೆ ಮುಚ್ಚಳ ಇರಬೇಕು, ಅದನ್ನು ನಾವು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಇಲ್ಲಿ ಕುಡಿಯುವ ನೀರನ್ನು ನಾವು ಪಾತ್ರೆಗಳೆಲ್ಲ ಹಾಕಿ ಮುಚ್ಚಿಡ್ತೇವೆ ಅಂತ ಹೇಳಿಬಿಟ್ಟು ತೋರಿಸಿದರೆ, ಮಡಿಕೆ ಆಗಿರ್ಬೋದು, ಫಿಲ್ಟ್ರ್ ಆಗಿರಬಹುದು, ನೆಕ್ಸ್ಟು ಟ್ಯಾಂಕಿ ಆಗಿರ್ಬೋದು. ಓಕೆ, ನೆಕ್ಸ್ಟು ಡ್ರಿಂಕ್ ಓನ್ಲಿ ದ ವಾಟರ್ ದಟ್ ಈಸ್ ಬಾಯ್ಲ್ಡ್. ಕುದಿಸಿ ಆರಿಸಿ ಮುಚ್ಚಿಟ್ಟ ನೀರನ್ನೇ ಕುಡಿಯಿರಿ, ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂದರು. ನೆಕ್ಸ್ಟ್ ಕುಡಿಯುವ ನೀರನ್ನ ನಲ್ಲಿರುವ ಪಾತ್ರೆಯಿಂದ ಬಳಸಿ, ಸೀದಾ ಪಾತ್ರೆ ಒಳಗಡೆ ಕೈ ಹಾಕೋದನ್ನು ತಪ್ಪಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಟು ಟೇಕ್ ವಾಟರ್ ಫ್ರಮ್ ಎ ಬಿಗ್ ಕಂಟೈನರ್ ಯೂಸ್ ಎ ಲ್ಯಾಡಲ್. ಓಕೆ, ದೊಡ್ಡ ಪಾತ್ರೆಯಿಂದ ನೀರನ್ನು ತೆಗೆದುವ ಹಿಡಿ ಇರುವ ಪಾತ್ರೆಯನ್ನು ಬಳಸಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಲ್ಯಾಡಲ್ ಅಂತ ಅಂದರೆ ಒಂದು ದೊಡ್ಡ ಏನದು ಚಮಚಕ್ಕೆ ದೊಡ್ಡ ಉದ್ದನೆಯ ಒಂದು ಇದಿರುತ್ತೆ, ಹಿಡಿಕೆ ಇರುತ್ತೆ. ಓಕೆ, ಆ ಹಿಡಿಕೆಯಿಂದ ಒಳಗಡೆ ಸೀದಾ ಕೈ ಹಾಕಬೇಡ್ರಿ, ನಿಮ್ಮ ಉಗುರುಗಳಲ್ಲಿರುವ ಗಲೀಜೆಲ್ಲ ನೀರಲ್ಲಿ ಹೋಗುತ್ತೆ. ಹಾಗಾಗಿಬಿಟ್ಟು ದೊಡ್ಡ ಉದ್ದವಾದ ಹಿಡಿಕೆ ಇರುವಂತಹ ಈ ರೀತಿಯಾಗಿರುವಂಥ ಚಮಚವನ್ನು ಬಳಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಚಿತ್ರವನ್ನು ಗಮನಿಸಿ. ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಪಾಟು, ಇದು ಕ್ಲೋಸ್ ಆಗಿದೆ. ಕ್ಲೋಸ್ ವೆಸಲ್ಸನ್ನೇ ಬಳಸಬೇಕಾಗತ್ತೆ ನಾವು ನೀರಿಗೆ. ನೆಕ್ಸ್ಟು ಡೈಲಿ ವರ್ಕ್ ಇದೆ. ನಂಬರ್ ಆಫ್ ಗ್ಲಾಸಸ್ಸಲ್ಲಿ ಲೋಟಗಳ ಸಂಖ್ಯೆ, ಮಗ್ ಸಂಖ್ಯೆ, ಪಾಟ್ ಸಂಖ್ಯೆ, ಬಕೆಟ್ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಟು ವಾಶ್ ಹ್ಯಾಂಡ್ಸ್, ಲೆಗ್ಸ್ ಆ್ಯಂಡ್ ಫೇಸ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ಕೈಕಾಲು ತೊಳೆಯೋಕ್ಕೆ ನನಗೆ 5 ಚಮ್ ನೀರು ಬೇಕು. ಕುಡಿಯೋಕ್ಕೆ 8 ಗ್ಲಾಸ್ ನೀರು ಬೇಕು. ಚೊಂಬೆಲ್ಲೇನು ಲೆಕ್ಕ ಇಡಲ್ಲ, ಗ್ಲಾಸಲ್ಲಿ. ಸ್ನಾನ ಮಾಡೋಕ್ಕೆ 2 ಬಕೆಟ್ ಬೇಕು. ಬಟ್ಟೆ ತೊಳೆಯೋಕ್ಕೆ 3 ಬಕೆಟು. ಪಾತ್ರೆ ತೊಳೆಯೋಕ್ಕೆ 2 ಬಕೆಟು. ನೆಲ ಒರೆಸೋಕ್ಕೆ 1 ಬಕೆಟ್ ನೀರು ತೊಗೊಂಡು ಹೋಗ್ತೇವೆ. ಫಾರ್ ಟಾಯ್ಲೆಟ್ ಕ್ಲೀನಿಂಗ್, ಶೌಚಾಲಯಕ್ಕೆ 2, ಅದರ್ಸ್ 1. ಟೋಟಲ್ ಮಾಡಿದ್ರೆ 11 ಆಯಿತು. ಓಕೆ, ನೆಕ್ಸ್ಟ್ 11 ಬಕೆಟ್ಗಳು. ಓಕೆ, ಇದೆಲ್ಲ 5, ಇದು 8 ಅಂತ ಹೇಳಿ ಟೋಟಲ್ ಮಾಡಿರೋದು. ಓಕೆ, ಫೈನ್. ನೆಕ್ಸ್ಟ್, ಒಂದು ದಿನಕ್ಕೆ ನೀವು ಎಷ್ಟು ನೀರು ಬಳಸ್ತೀರಿ ಅನ್ನೋದು ಈಗ ಈ ಒಂದು ಹನಿ ಡ್ರಾಪ್ಗೆ ಗೊತ್ತಾಯ್ತಂತೆ. ಹಾಗಾದರೆ ನಿಮ್ಮ ಮನೆಯಲ್ಲಿ ನೀವು ಒಟ್ಟು ಎಷ್ಟು ಜನ ಇದ್ದೀರಿ, ಹಾಗಾದರೆ ಅವರೆಲ್ಲ ಎಷ್ಟು ನೀರು ಬಳಸ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಟೇಬಲನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ರಿಲೇಟೆಡ್ ಆಗಿರುವಂಥ, ನಿಮಗೆ ಬಿಟ್ಟಿದ್ದು. ಫಾರ್ ಮೀ, ನನಗೆ ಲೋಟಗಳಲ್ಲಿ 8 ಲೋಟ ನೀರು ಕುಡಿತೇನೆ. 3 ಚೊಂಬನ್ನು ಬಳಸ್ತೇನೆ ಬೇರೆ ಕೆಲಸಕ್ಕೆ. ಬಿಂದಿಗೆಗಳು ಅಂತ ಅಂದರೆ 1 ಬಿಂದಿಗೆ ಆಗುತ್ತೆ. ಬಕೆಟ್ ಅಂತ ಅಂದರೆ ಸ್ನಾನ ಮಾಡೋಕ್ಕೆ 1 ಬಕೆಟ್. ಫಾರ್ ಮೈ ಮದರ್, ನನ್ನ ತಾಯಿಗೆ ಅಂದರೆ 7 ಗ್ಲಾಸ್ ನೀರು ಬೇಕು. ಚೊಂಬು 10, ಬಹಳಷ್ಟು ಹೌಸ್ ಹೋಲ್ಡ್ ಕೆಲಸಗಳನ್ನು ಮಾಡೋದ್ರಿಂದ ಚೊಂಬುಗಳನ್ನು 10 ಬರೆದಿದ್ದೇನೆ. ಬಿಂದಿಗೆಗಳು 2, 5 ಬಕೆಟ್ಗಳಲ್ಲಿ ಭಾಳಷ್ಟು ಕೆಲಸ ನಡೀತಾ ಇರುತ್ತೆ. ಪಾತ್ರೆ ತೊಳಿತಾರೆ, ಬಟ್ಟೆ ತೊಳಿತಾರೆ ಅಲ್ವಾ. ಸೊ ಅಪ್ಪನಿಗೆ ಅಂತಂದರೆ ಈ ರೀತಿಯಾಗಿ, ಅಣ್ಣ ಅಥವಾ ಅಕ್ಕನಿಗೆ ಈ ರೀತಿಯಾಗಿ, ಗ್ರ್ಯಾಂಡ್ ಮದರಿಗೆ ಟೋಟಲಿಗೆ ಇಷ್ಟು 35 ಲೋಟಗಳಷ್ಟು ನೀರು ಎಲ್ಲರದ್ದು ಸೇರಿಸಿ 31 ಮಗ್ಸ್ ಅಥವಾ ಜಗ್ಸ್ಗಳು, 6 ಬಿಂದಿಗೆಗಳು, 11 ಬಕೆಟಿನ ಒಂದು ನೀರು ಬೇಕಾಗತ್ತೆ. ಅದಕ್ಕೋಸ್ಕರ ದಿನ ನೀರು ಖಾಲಿ ಆಗುತ್ತೆ ಬೇಗ ಅಲ್ವಾ. ನೋಡಿದ್ರಾ, ಒಂದು ದಿನಕ್ಕೆ ನೀವು ಮತ್ತು ನಿಮ್ಮ ಮನೆಯವರು ನನ್ನನ್ನು ಎಷ್ಟು ಬಳಸ್ತೀರಾ ಅಂತ. ನೀರಿಲ್ಲದೆ ನಾವಿಲ್ಲೇ ಇಲ್ಲ ಅಲ್ವಾ. ಸೊ ಹಾಗಾಗಿಬಿಟ್ಟು ಮುದ್ದು ಪುಟಾಣಿಗಳೇ, ಈಗ ಗೊತ್ತಾಯ್ತೆ ನನ್ನ ಅಗತ್ಯ. ನೆನಪಿನಲ್ಲಿಡೀರಿ, ನಾನು ನಿಮಗೆ ಅಷ್ಟೇ ಅಲ್ಲ, ಭೂಮಿಯ ಮೇಲೆ ಇರುವ ಎಲ್ಲ ಜೀವಿಗಳು ಬೇಕು. ನಮಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ, ಸಸ್ಯಗಳಿಗೆ, ಎಲ್ಲರಿಗೂ ಬೇಕು ನೀರು. ಆಲ್ ರೈಟ್, ಡ್ರಾಪ್ ಆಫ್ ವಾಟರ್. ಆಯಿತು, ಸರಿಯಾ ಹನಿಯಣ್ಣ, ನೀನು ಹೇಳಿಕೊಟ್ಟದನ್ನು ನಾವು ನೆನಪಿಟ್ಕೊಳ್ತೇವೆ ಅಂತ ಹೇಳಿಕೊಟ್ಟು ಲಾಸ್ಟಿಗೆ, ಪುಟಾಣಿಗಳ ಈಗ ಸಾಕು, ನೀವು ಮನೆಗೆ ಹೋಗಿ ಇಲ್ಲಿ ಕಲಿತದ್ದನ್ನು ಮನೆಯವರಿಗೂ ತಿಳಿಸಿ, ನಾಳೆ ಮತ್ತೆ ಸಿಗೋಣ ಆಯಿತಾ ಅಂತ ಹೇಳ್ತು. ಓಕೆ, ಡ್ರಾಪ್ ಆಫ್ ವಾಟರ್, ಬಾಯ್, ಲೆಟ್ ಅಸ್ ಮೀಟ್ ಟುಮಾರೋ, ಸಿಂಗ್ ಆ್ಯಂಡ್ ಎಂಜಾಯ್ ಅಂತ ಹೇಳಿಬಿಟ್ಟು ಒಂದು ಸಾಂಗನ್ನು ಕೊಟ್ಟಿದ್ದಾರೆ. ಓಹ್, ಡ್ರಾಪ್ ಆಫ್ ವಾಟರ್ ಫಾಲಿಂಗ್ ಫ್ರಮ್ ದ ಕ್ಲೌಡ್, ಪ್ಲೀಸ್ ಕಮ್ and join the pond by flowing. The oceans, rivers and tanks too, all are sources of water. We want you to quench our thirst. Come to our fields and save our crops. So meaningu ಹೇಳ್ಬಿಡ್ತೀನಿ ಜೊತೆಗೆ. ಓ ನೀರು ಹನಿಯಣ್ಣ, ಫಾಲಿಂಗ್ ಫ್ರಮ್ ದ ಕ್ಲೌಡ್,
ಈ ಒಂದು ಮೋಡಗಳಿಂದ ಕೆಳಗಡೆ ಉದುರ್ತಾ ಇದೆಯಾ? ಪ್ಲೀಸ್ ಕಮ್ ಆ್ಯಂಡ್ ಜಾಯಿನ್ ದ ಪಾಂಡ್ ಬೈ ಫ್ಲೋಯಿಂಗ್. ನೀನು ಫ್ಲೋ ಆಗ್ತಾ ಹರಿತಾ ಬಂದು ನಮ್ಮ ಪಾಂಡಿಗೆ ಕೆರೆಗೆ ಸೇರು. ದ ಓಷಿಯನ್ಸಿಗೆ ಸೇರು ಅಂತಂದರೆ ಸಮುದ್ರಕ್ಕೆ ಸೇರು, ನದಿಗೆ ಸೇರು, ಆ್ಯಂಡ್ ಟ್ಯಾಂಕಿಗೆ ಸೇರು, ಟು ಆಲ್ ಆರ್ ಸೋರ್ಸಸ್ ಆಫ್, ಇವೆಲ್ಲ ನೀರಿನ ಆಕಾರಗಳು. ವಿ ವಾಂಟ್ ಯು ಟು ಕ್ವೆಂಚ್ ಅವರ್ ಥರ್ಸ್ಟ್, ನಮ್ಮ ಬಾಯಾರಿಕೆಯನ್ನು ಈಡೇರಿಸಲು ನೀನು ಬೇಕು. ಕಮ್ ಟು ಅವರ್ ಫೀಲ್ಡ್ಸ್ ಆ್ಯಂಡ್ ಸೇವ್ ಅವರ್ ಕ್ರಾಪ್ಸ್, ನಮ್ಮ ಗದ್ದೆಗಳಲ್ಲಿ ಹರಿದು ನಮ್ಮ ಒಂದು ಬೆಳೆಗಳನ್ನು ಉಳಿಸ್ಕೊ. ವಾಟರ್ ಫಾರ್ ಬಾತಿಂಗ್ ಆ್ಯಂಡ್ ಕುಕ್ಕಿಂಗ್, ನೀರು ಬೇಕು ಸ್ನಾನಕ್ಕೆ ಮತ್ತು ಆಹಾರ ಅಡುಗೆ ತಯಾರಿಕೆಗೆ. ದ ಕವ್ ಇಸ್ ಥರ್ಸ್ಟಿ ವಿತೌಟ್ ಯು, ನೀನಿಲ್ಲದೆ ನಮ್ಮ ಹಸುಗಳು ಸಹ ಬಾಯಾರಿಕೆಯಿಂದ ಬಳಲ್ತಾ ಇದ್ದಾವೆ. ವಿ ಕೆನಾಟ್ ಲಿವ್ ವಿತೌಟ್ ಯು, ನೀನಿಲ್ಲದೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ವಿ ಸೇವ್ ಟು ಕನ್ಸರ್ವ್ ಯು, ನಿನ್ನನ್ನು ಉಳಿಸ್ಕೋಬೇಕು ನಾವು. ವಿ ವೋಂಟ್ ವೇಸ್ಟ್ ಯು ಆ್ಯಂಡ್ ಡರ್ಟಿ ಯು, ನಿನ್ನನ್ನು ನಾವು ಕಲುಷಿತ ಮಾಡೋದಿಲ್ಲ, ಆಮೇಲೆ ನಾವು ನಿನ್ನನ್ನು ವೇಸ್ಟ್ ಮಾಡೋದಿಲ್ಲ. ಆಲ್ ದಿಸ್ ಕಾಲ್ಸ್ ಫಾರ್ ಗುಡ್ ವಿಲ್ ಫ್ರಮ್ ಒನ್ ಆ್ಯಂಡ್ ಆಲ್, ನಾವೆಲ್ಲರೂ ಸೇರಿಬಿಟ್ಟು ಈ ಒಂದು ಒಳ್ಳೆ ಕೆಲಸವನ್ನು ಮಾಡ್ತೇವೆ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಇಲ್ಲಿಗೆ ಈ ಒಂದು 3ನೇ ತರಗತಿಯ EVSನಲ್ಲಿರುವಂತಹ 4ನೇ ಚಾಪ್ಟರ್ ಆಗಿರುವಂತಹ ದ ಸ್ಟೋರಿ ಆಫ್ ಅ ಡ್ರಾಪ್ ಆಫ್ ವಾಟರ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.